ಈ ಜ್ವರದಲ್ಲಿ ಎಲ್ಲೂ ಹೋಗಬೇಡ ಅಂತ ನಾನು ನಿಂಗೆ ಹೇಳಿದ್ದೆ, ಆದರೂ ಯಾಕೆ ಹೋದೆ? ಹೋದ್ರೂ ಸುಮ್ಮನಿರ್ತಿಲ್ಲ, ಏನಾದರೂ ಎಡವಟ್ಟು ಮಾಡ್ಕೊಂಡೇ ಬರ್ತೆ. ನೀನು ರೇಖನ ಹತ್ರ ಹೀಗೆಲ್ಲ ನಡ್ಕೊಂಡಿರೋದು ಅಕಸ್ಮಾತ್ ಮನೆಯವ್ರಿಗೆ ಗೊತ್ತಾದ್ರೆ ಅವ್ರು ನಿನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ? ನೋಡು ಸಾಗರ, ಇನ್ನೂ ನಿನ್ನ ಮನಸ್ಸಲ್ಲಿ ಆ ಕಸ್ತೂರಿನೇ ಇತ್ತು. ನಿಂಗೆ ಹಿಂಸೆ ಆಗ್ತಿದ್ದು ಅನ್ನೋದಾದ್ರೆ ಆ ಕೋಪನೆಲ್ಲ ನನ್ನ ಮೇಲೆ ತೀರಿಸ್ಕ. ಏನೇ ಇದ್ರು ನನ್ನ ಹತ್ರ ಹೇಳ್ಕ, ನಂಗೆ ಬೇಜಾರಿಲ್ಲ. ಆದರೆ ಅದು 4 ಗೋಡೆ ಮಧ್ಯನೇ ಇರಲಿ, ಆಚೆ ಹೋಗೋದು ಬೇಡ. ಇದನ್ನ ನಿಂಗೆ 1000 ಸತಿ ಹೇಳಿದ್ರು ನೀನು ಮತ್ತೆ ಮತ್ತೆ ಅದೇ ತಪ್ಪೆ ಮಾಡ್ತಿದ್ದೆ. ಈಗ ರೇಖಾ ನಿನ್ನ ಬಗ್ಗೆ ಏನು ತಿಳ್ಕೊಂಡಿರ್ತು ಹೇಳು? ಆಕಿ ಏನು ತಿಳ್ಕೊತಾಳೆ ಅನ್ನೋದ್ಕಿಂತ ನಾ ಎಲ್ಲಿ ಗೌರಿ ತೋಡಿರೋ ಹಳ್ಳಕ್ಕೆ ಬೀಳ್ತೇನೆ ಅಂತ ಹೆದರಿಕೆ ಆಗ್ಲಿಕ್ಕತ್ತದ ಗಂಗಾ. ಹಂಗೇನಾರ ಆದ್ರ ನಾ ಹೆಂಗ್ ಎಲ್ರಿಗೂ ಮಾರಿ ತೋರಿಸ್ಲಿ, ಹೆಂಗ್ ಬದುಕ್ಲಿ? ಸಾಗರ, ಆಗ್ಲಿಂದ ನಾನು ಮಾತಾಡ್ತಾನೆ ಇದ್ದೆ, ಆದ್ರೂ ನೀನ್ ಮೌನವಾಗೇ ಇದ್ದೆ. ಎಂತಾತು ಅಂತ ಹೇಳು ಸಾಗರ. ಗಂಗಾ, ನಾನು ನಿನ್ನ ಹತ್ರ ಒಂದು ವಿಚಾರ ಕೇಳಲೇನಾ? ಹೇಳು ಸಾಗರ. ಒಂದು ವೇಳೆ ನಾ ಏನಾದರೂ ಕಷ್ಟಕ್ಕೆ ಸಿಲುಕಿದ್ರ ನೀನು ಅದನ್ನು ಬಿಟ್ಟು ಹೋಗಲ್ಲಲ್ಲೇನ? ಎಂತ ಮಾತು ಅಂತ ಆಡ್ತಿ ಸಾಗರ. ನೀನ್ ನಂಗೆ ಹೆಂಡತಿ ಸ್ಥಾನ ಕೊಟ್ಟಿಲ್ದೇ ಇರಬಹುದು, ಆದ್ರೆ ನೀನೀ ತಾಳಿ ಕಟ್ಟಿದ ಕ್ಷಣದಿಂದ ನಾನು ನಿನಗೆ ಗಂಡನ ಸ್ಥಾನ ಕೊಟ್ಟಿದ್ದೆ. ನೀನು ನನ್ನ ಗೆಳೆಯ ಆಗಿದ್ದಾಗಲೇ ಯಾವತ್ತೂ ನಾನು ನಿನ್ನ ಬಿಟ್ಕೊಟ್ಟಿದ್ನಿಲ್ಲ. ಈಗ ನೀನು ನನ್ನ ಗೆಳೆಯ ಗಂಡ ಎರಡೂ ಆಯ್ದೆ. ಈಗ ನಾನು ಬಿಟ್ಕೊಡ್ತನಾ? ಎಂಥ ಪರಿಸ್ಥಿತಿ ಬಂದರೂ ಕೊನೆವರೆಗೂ ನಾನು ನಿನ್ನ ಜೊತೆನೇ ಇರ್ತೆ. ಥ್ಯಾಂಕ್ ಯು ಗಂಗಾ, ಥ್ಯಾಂಕ್ ಯು ಸೋ ಮಚ್. ಆದರೆ ನಿಜ ಹೇಳು ಸಾಗರ, ಅಂಥದ್ದು ಯಾವುದಾದ್ರೂ ಸಮಸ್ಯೆಯಲ್ಲಿ ನೀನೀಗ ಸಿಕ್ಕಾಕೊಂಡಿದ್ಯಾ? ಅದು ಇಲ್ಲ ಗಂಗಾ, ಹಂಗೇನೂ ಇಲ್ಲ. ನಿಜವಾಗ್ಲೂ ಇಲ್ಲೇ ಅಲ್ದಾ? ಇಲ್ಲ ಗಂಗಾ, ಹಂಗೇನೂ ಇಲ್ಲ. ನಂಗೆ ಭಾಳ ಸುಸ್ತಾಗ್ಲಿಕ್ಕತ್ತದ, ನೀ ಗಂಜಿ ಕೊಡು. ಗೌರಿ ಮಾತು ಕೇಳ್ಕೊಂಡು ತಪ್ಪು ಮಾಡ್ತಿದ್ದೀನಾ, ಅಥವಾ ಸಾಗರ್ ಪ್ರೀತಿಗೋಸ್ಕರ ಇದೆಲ್ಲ ಮಾಡೋದು ಸರಿನಾ? ನನಗೊಂದು ಅರ್ಥ ಆಗ್ತಿಲ್ಲ. ನಾನು ಗೌರಿ ಮಾತು ಕೇಳ್ಕೊಂಡು ಹೋದಾಗೆಲ್ಲ ಒಂದು ಸುಳಿನಲ್ಲಿ ಸಿಕ್ಕಾಕೊಳ್ತಿದ್ದೀನಿ ಅನಿಸುತ್ತೆ. ಆದರೆ ಸಾಗರ್ ಪ್ರೀತಿ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಇದನ್ನೆಲ್ಲ ಸಹಿಸ್ಕೊಳ್ಳೋಣ ಅಂತಲೂ ಅನಿಸುತ್ತೆ. ನಾನು ಸ್ವಾರ್ಥಿನಾ? ಅಫ್ಕೋರ್ಸ್ ಪ್ರೀತಿ ಅನ್ನೋದೇ ಸ್ವಾರ್ಥ ಅಲ್ವಾ? ನಾವು ಪ್ರೀತಿಸಿದವರು ಯಾವಾಗಲೂ ನಮ್ಮನ್ನೇ ಪ್ರೀತಿಸಬೇಕು, ನಮ್ಮ ಜೊತೆನೇ ಇರಬೇಕು ಅಂತ ಅನಿಸೋದು
ಸಹಜ ಅಲ್ವಾ? ಪ್ರೀತಿಲಿ ಸ್ವಾರ್ಥ ಇರೋದು ತಪ್ಪಲ್ಲ. ಆದರೂ ಈ ಮನೆಯವ್ರಿಗೆ ಮೋಸ ಮಾಡೋಕ್ಕೆ ನನ್ನ ಮನಸ್ಸು ಹಿಂಜರಿತಾ ಇದೆ. ನಾನು ಏನು ಮಾಡಲಿ ಇವಾಗ? ಯಾಕ ಮನೆಯಿಂದ ಹೊರಗೆ ಬಂದು ಕೂತ್ಬಿಟ್ಟಿದ್ದೀರಾ? ಸಂಸಾರ ಒಳಗದ, ಅದನ್ನ ಒಡೆಯೋಕ್ ಬಂದವರು ಒಳಗೆ ಇರ್ಬೇಕಲ್ಲೇನ? ಹೋಗಿ ನಿಮ್ ಕೆಲ್ಸ ನೋಡಿ. ಏನು ಹಂಗ್ ನೋಡ್ಲಿಕ್ಕತ್ತಿ? ಈ ವಿಷಯ ಎಲ್ಲ ಈಕಿಗೆ ಹೆಂಗ್ ಗೊತ್ತಾಯ್ತು ಅಂತ ಆಶ್ಚರ್ಯ ಆಗ್ಲಿಕ್ಕತ್ತದೇನಾ? ನಿನಗೆ ಹೆಂಗ ಆಶ್ಚರ್ಯ ಆಗ್ಲಿಕ್ಕೆ ಹತ್ತದೋ ನನಗೂ ಹಂಗ ಆಶ್ಚರ್ಯ ಆಗ್ಲಿಕ್ಕೆ ಹತ್ತದ. ಇಂಥ ಮುಗ್ಧವಾಗಿ ಕಾಣೋ ಮುಖದಿಂದ ಎಂಥ ಕ್ರೂರತನ ಅಡಗಿದೆ ಅಂತ ನನಗೂ ಆಶ್ಚರ್ಯ ಆಗ್ಲಿಕ್ಕೆ ಹತ್ತದ. ಗೋಮುಖ ವ್ಯಾಘ್ರ ಅನ್ನೋ ಪದನ ನಿನ್ನಂತವಳನ್ನ ನೋಡೇ ಸೃಷ್ಟಿ ಮಾಡಿರ್ಬೇಕು. ಪೂಜಾ, ಯಾಕ ನೋವಾಗ್ಲಿಕ್ಕೆ ಹತ್ತದೇನಾ? ಇಲ್ ಬಿಡು, ನೋವು ಕೊಡೋಕ್ ಬಂದವರಿಗೆ ನೋವೆಲ್ಲ ಆಗ್ತದ. ನೀ ಇಲ್ಲಿಗೆ ಯಾಕೆ ಬಂದಿ, ನೀನ್ ಉದ್ದೇಶ ಏನು ಎಲ್ಲ ನಂಗೆ ಗೊತ್ತದ. ಆದ್ರ ಇದನ್ನೆಲ್ಲ ಗಂಗಂಗೆ ಹೇಳಕ್ಕಾಗ್ದೆ ಒದ್ದಾಡ್ಲಿಕ್ಕತ್ತೀನಿ. ಹೇಳಿದ್ರೆ ಒಂಥರ ಆಪತ್ತು, ಹೇಳಿಲ್ಲ ಅಂದ್ರೆ ಒಂಥರ ಆಪತ್ತು. ಬರೋಬ್ಬರಿ ಬಲೆ ಹೆಂಗಿದ್ದೀರಾ ನೀನು ಗೌರಿ ಸೇರ್ಕೊಂಡು. ಇಂಥ ನೀಚತನ ಯಾಕೆ ನಿಮ್ಗ? ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ಗಂಗಾ ಚಿಕ್ಕೋಳಿದ್ದಾಗಿಂದನೂ ಕತ್ಲಲ್ಲೇ ಬೆಳೆದಾಕಿ. ಈಗಷ್ಟೇ ಆಕಿ ಜೀವನದಾಗ ಬೆಳಕು ಕಾಣ್ಲಿಕ್ಕೆ ಹತ್ತಾಳ. ನೀನ್ ಬಂದು ಬೆಳಕು ಕೊಡೋ ಹಣ್ತೇನೆ ಕದ್ದು ಹೋಗಿ ಮತ್ತೆ ಆಕಿ ಜೀವನಕ್ಕೆ ಕತ್ಲೆ ಕೊಡ್ಬೇಡ ಅಂತ ಅನಿಷ್ಟ ಬುದ್ಧಿನ ತೋರ್ಬೇಡ. ಸ್ಟಾಪ್ ಇಟ್ ಪೂಜಾ. ನಾನು ಸುಮ್ಮನಿದ್ದೀನಿ ಅಂತ ಮನ್ಸಿಗೆ ಬಂದಿದ್ದೆಲ್ಲ ಮಾತಾಡಬೇಡಿ. ಇಷ್ಟಕ್ಕೂ ನೀವು ಹೇಳ್ತಿರೋದು ಇಡೀ ಪ್ರಪಂಚಕ್ಕೆ ಸರಿ ಅನ್ನಿಸ್ಬೋದು, ಆದ್ರೆ ನನ್ನ ಮನ್ಸಿಗೆ ನಾನು ಮಾಡ್ತಿರೋದೇ ಸರಿ ಅನ್ನಿಸ್ತಿದೆ. ಅಷ್ಟಕ್ಕೂ ಗಂಗಾ ಬಾಳೆಗೆ ನಾನು ಕತ್ಲೆ ತರೋದಲ್ಲ, ನನ್ನ ಬಾಳಿಗೆ ಆಲ್ರೆಡಿ ಕತ್ಲೆ ತಂದಿರೋದು ಆ ಗಂಗಾ. ಸಾಗರ್ನ ಪ್ರೀತಿಸಿದ್ದು ನಾನು, ಅವನನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದು ನಾನು, ಮತ್ತೆ ಅವನನ್ನ ಪಡ್ಕೊಳ್ಳೋದು ನಾನೇ. ಇದನ್ ಬಿಟ್ಟು ನಾನಿನ್ನೇನು ಯೋಚನೆ ಮಾಡಲ್ಲ. ಸಾಗರ್ ನನಗ್ ಬೇಕು. ಸಾಗರ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ದೇವ್ರೆ, ಇವ್ರಗಳ ಮುಷ್ಟಿಯಿಂದ ಗಂಗಾ ಬದುಕನ್ನ ನೀನೇ ಕಾಪಾಡಬೇಕು. ಕ್ಷಮಿಸಿ ಅಜ್ಜಮ್ಮ, ಲೋಟ ಕೈ ಜಾರ್ ಬಿದ್ದು ಹೋತು. ಗಂಗಾ, ಒಂದು ಮಾತು ಹೇಳೇನವ, ಲೋಟ ಜಾರಿ ಬಿದ್ರ ಈಗ ನೀ ಅದನ್ನು ಎತ್ಕೊಂಡಿಯಲ್ಲ, ಹಂಗೆ ಎತ್ಕೋಬಹುದು. ಆದ್ರೆ ಒಂದು ಸರ್ತಿ ಬದುಕು ನಮ್ಮ ಕೈಯಿಂದ ಜಾರಿ ಹೋದ್ರೆ ಮತ್ತದನ್ನು ಪಡ್ಕೊಳ್ಳೋದು ಭಾಳ ತ್ರಾಸದವ. ನಮ್ಮ ಬದುಕನ್ನ ನಮ್ಮ ಮುಷ್ಟಿ ಒಳಗ ಭದ್ರವಾಗಿ ಹಿಡ್ಕೋಬೇಕು. ಇಲ್ಲ ಅಂದ್ರೆ ನಮ್ಮ ಬದುಕು ಇನ್ನೊಬ್ಬರ ಮುಷ್ಟಿ ಒಳಗ ಸಿಕ್ ಹಾಕೋತದ. ನನ್ನ ಬಂಗಾರದ ಚೂರು ಬಹಳ ಪಾಪದ ಹುಡುಗಿದ್ದಾನ. ಅವನ ಮನಸ್ಸನ್ನ
ಯಾವುದೋ ನೋವು ಕೊರಿಲಿಕ್ಕತ್ತದಂಬುದು ನನಗೆ ಗೊತ್ತು. ಅವನಿಗೇನಾದರೂ ನೋವಾದ್ರೆ ಅದಕ್ಕಿಂತ ಹೆಚ್ಚಿಗೆ ನೋವು ನಿನಗಾಗ್ತದ ಅಂಬೋದು ನನಗೆ ಗೊತ್ತದ. ಯೋಚನೆ ಮಾಡಬೇಡವ ಮಗಳ, ಎಲ್ಲ ಕಷ್ಟಕ್ಕೂ ಪರಿಹಾರ ಅಂಬೋದು ಇದ್ದ ಇರ್ತದ. ಆದ್ರೆ ಆ ಕಷ್ಟ ಕಳೆಯೋ ಕಾಲ ಬರ್ಬೇಕಷ್ಟ. ಗಂಗಾ, ನಾನು ನಿನಗ ಇನ್ನೊಂದು ವಿಚಾರ ಹೇಳುವುದದ. ಸಾಗರ ಏನೋ ಚಿಂತೆ ಒಳಗಿದ್ದಾನ. ತನ್ನ ನೋನ ತಾನೊಬ್ಬನ ನುಂಗ್ಲಿಕ್ಕತ್ತಾನ. ಕಡೆ ಪಕ್ಷ ಏನು ಚಿಂತೆ ಮಾಡ್ಲಿಕ್ಕತ್ತಾನಂತರ ಹೇಳ್ಕೊಂಡ್ರ ಮನಸ್ಸು ಹೌರಾಗ್ತದ. ಆದ್ರೆ ಅವನು ನನ್ನ ಹತ್ರ ಏನು ಹೇಳ್ಕೊಳ್ಳಲ್ಲ ಅಜ್ಜಮ್ಮ. ಹೇಳಲಿಲ್ಲ ಅಂದ್ರು ನೀ ತಿಳ್ಕೋಬೇಕವ ಗಂಗಾ. ಅವನ ಮನಸ್ನ್ಯಾಗ ಏನ ಯೋಚನಾ ಇದ್ರು ಆ ಯೋಚನಾ ಏನು ಅಂತ ನೀನು ತಿಳ್ಕೋಬೇಕು. ಆ ಯೋಚನೆಗಳನ್ನೆಲ್ಲ ಓಡಿಸಿ ಮನಸಾಪೂರ್ತ ನಿನಗ ಮೀಸಲಾಗಿರ್ಬೇಕು. ಹಂಗ ನೀ ಮಾಡಬೇಕು. ಅದಕ್ಕ ಮೊದಲ ನೀ ಅವನ ಮನಸ್ಸು ಗೆಲ್ಲಬೇಕು. ನಿನ್ನ ಗೆಲುವು ನಿನ್ನ ಬದುಕೊಳಗ ಸಂತೋಷ ಅನ್ನೋ ಬಹುಮಾನವನ್ನ ತಂದು ಕೊಡ್ಬೇಕು. ಅದಕ್ಕೇನು ಮಾಡಬೇಕು ಅದನ್ನ ಮೊದಲ ನೀ ಯೋಚನೆ ಮಾಡು. ನನಗೆ ಗೊತ್ತದ ಗಂಗಾ, ನೀನು ಗೆಲ್ಲತಿ. ಚಲೋ ಮನಸ್ಸಿನವರು ಕಠೋರಾಗಿ ಯೋಚನೆ ಮಾಡಲಿಕ್ಕೆ ಸ್ವಲ್ಪ ವೇಳೆ ಹಿಡಿತದ. ಒಂದು ವೇಳೆ ಏನಾದರೂ ಅವರು ಪಣ ತೊಟ್ರ, ಎದುರಿಗಿದ್ದವರು ಏನೋ ಬಲಿ ಬೀಸಿದ್ರು ಅದಕ್ಕೆ ಅವರ ಬಲಿ ಆಗು ಹಂಗ ಮಾಡ್ತಾರ. ನಿನ್ನ ಬಲ ಏನು ಅಂತ ನನಗ್ ಗೊತ್ತದ. ನೀ ಗೆಲ್ಲತಿ. ಗೆಲುವು ನಿನ್ನ ಪಾಲಿಗೆ ಇರ್ತದ. ಅರೆ ಇವಳೆಲ್ಲ ಹೋದ್ಲು? ಅಷ್ಟಕ್ಕೂ ಗಂಗಾ ಬಾಳಿಗೆ ನಾನ್ ಕತ್ಲೆ ತರೋದಲ್ಲ. ನನ್ ಬಾಳಿಗೆ ಆಲ್ರೆಡಿ ಕತ್ಲೆ ತಂದಿರೋದು ಆ ಗಂಗಾ. ಸಾಗರ್ ನನಗ್ ಬೇಕು. ಸಾಗರ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅರೆ ಪೂಜಾ, ಎಲ್ಲರೂ ಮಲ್ಗೋ ಹೊತ್ನಲ್ಲಿ ನೀನಿಲ್ಲ ಅಂತ ಮಾಡ್ತಿದ್ದೆ? ನಾನು ಅದೇ ಪ್ರಶ್ನೆನ ನಿನ್ಗೂ ಕೇಳ್ತೀನಿ ಗಂಗಾ. ಎಲ್ಲ ಮಲ್ಗೋ ಹೊತ್ನಾಗ ನೀ ಯಾಕೆ ಒಬ್ಬಾಕೆ ಹಿಂಗೆ ಅಡ್ಡಾಡ್ಲಿಕ್ಕೆ ಹತ್ತಿ? ನಾನು ರೇಖಾನ್ ಹುಡುಕ್ತಿದ್ದೆ. ನೀನು ಅವಳನ್ನ ನೋಡ್ದ್ಯಾ? ಅವಳು ರೂಮಲ್ಲೂ ಇಲ್ಲೇ. ಎಲ್ರೂ ಮಲ್ಗೋ ಹೊತ್ನಾಗ ಆಕಿ ರೂಮ್ನಾಗಿಲ್ಲ, ನೀನ್ ಆಕಿನ ಹುಡುಕ್ಲಿಕ್ಕತ್ತಿ. ಆದ್ರ ನನಗ್ ಮಾತ್ರ ಇನ್ನೂ ಯಾಕೆ ಮಲ್ಗಿಲ್ಲ ಅಂತ ಪ್ರಶ್ನೆ ಮಾಡ್ಲಿಕ್ಕತ್ತಿ. ಆತು ಮಾರಾಯ್ತಿ, ಈಗೇನು ನೀನು ಅವಳನ್ನ ನೋಡಿದ್ಯಾ ಇಲ್ಯಾ? ಆಕಿನಿರ್ಲಿ, ನನಗ್ ನಿನ್ನ ನೋಡಕ್ಕಾಗವಲ್ದು. ನನ್ನನ್ನು ನೋಡಲಾಗ್ತಿಲ್ಯಾ? ನಂಗೆ ಎಂತ ಆಯ್ತು? ನನ್ ಚಲೋನೇ ಇದ್ನಲ್ಲ. ಈಗ ನೀನ್ ಚಲೋನೇ ಇದ್ದಿ, ಆದ್ರ ನೀನ್ ಹಾಳು ಮಾಡ್ಕೊಳ್ಳೋದಕ್ಕೆ ನೀನೇ ಹಳ್ಳ ತೊಡ್ಕೊಳ್ಳಿಕ್ಕತ್ತಿ. ಈಗ ಎಂತಾತು ಅಂತ ಹೀಗ್ ಮಾತಾಡ್ತಿದ್ದೆ ಪೂಜಾ? ಗಂಗಾ, ಆ ರೇಖಾ ಗೌರಿ ಕಡೆಯವಳು ಅನ್ನೋದನ್ನ ಯಾವತ್ತಿಗೂ ಮರಿಬೇಡ. ಆಕೆ ಎಲ್ಲಿದ್ರೆ ನಿಂಗೇನೋ, ಹೋಗ್ ಮಲ್ಕೋ. ಅಲ್ಲ, ನಾನು ನೋಡ್ತಾನೆ ಇದ್ದೆ. ನಿಂಗೂ ಸಾಗ್ರಂಗೋ ಎಂತ ಆಯ್ತು? ಅವನು ಅವಳು ನೆರಳು ಕಂಡ್ರೆ ಸಾಕು, ಹಾವು ಕಣ್ಣಿಗೆ ಮೈಲಿ ದೂರ ಹಾರ್ತಾ. ನೀನು ಅವಳ ಹೆಸರು ಕೇಳಿದ್ರೆ ಸಾಕು, ಉರದ್ ಬೀಳ್ತೆ. ಸಾಗರ್ ಮೈಲಿ ದೂರ ಹಾರ್ತಾನಂದ್ರ ಹಾರೋ ಮುಂದ ಅವಳ ಹತ್ರನೇ ಇದ್ದ ಅಂತ ಅರ್ಥ ಗಂಗಾ. ನೀ ಎಲ್ಲಿ ನೋಡ್ತೀಯೋ ಅನ್ನೋ ಬರ್ದಾಗ ಹಾರಿರ್ತಾನ. ಅದನ್ನ ನೀನ್ ಹಿಂಗ್ ಅರ್ಥ ಮಾಡ್ಕೊಂಡಿದ್ದಿ ಅಷ್ಟ. ನಿನ್ಗೆ ಕಣ್ಣೆದ್ರುಗಿರೋ ಮನುಷ್ಯರು ಕಾಣ್ತಿದ್ದಾರೆ ವಿನಾ ಅವ್ರ ಮನ್ಸಿಲ್ ಮಸಲದ್ಗಳು ಕಾಣ್ತಿಲ್ಲ ಗಂಗಾ. ನಿನಗಿದ್ನೆಲ್ಲ ವಿವರಿಸೋ ಪರಿಸ್ಥಿತಿಲಿ ನಾನೂ ಇಲ್ಲ. ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಒಂದು ತಿಳಿತಿಲ್ಲ. ಒಟ್ನಲ್ಲಿ ಎಲ್ರೂ ಗೋಮುಖ ವ್ಯಾಘ್ರಗಳೇ ಅನಿಸ್ಲಿಕ್ಕತ್ತದ.
ಪೂಜಾ, ಎಂತ ಯೋಚನೆ ಮಾಡ್ತಿದ್ದೆ? ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೆ ಕಷ್ಟ ಆಗೋಯ್ತು ನಂಗೆ. ಸರಿ ಸರಿ, ಹೋಗಿ ಮಲ್ಕೋ. ನನ್ ರೇಖಾ ಎಲ್ಲಿದ್ದು ಅಂತ ನೋಡ್ತೆ. ದೇವ್ರೆ, ಗಂಗಾ ಏನು ಪಾಪ ಮಾಡ್ಯಾಳಂತ ಆಕೆಗೋಸ್ಕರ ಇಂಥ ನೋವಿನ ಮೂಟೆನ ಸಿದ್ಧಪಡಿಸಿದ್ದಿ. ಸ್ವಲ್ಪ ನೋವು ಕೊಟ್ರೆ ಆಕೆ ಹೆಂಗೋ ತಡ್ಕೋತಾಳ. ಆದ್ರೆ ಒಮ್ಮೆಲೆ ಇಂಥ ನೋವಿನ ಮೂಟೆನ ಆಕೆ ಮೇಲೆ ಹಾಕಿದ್ರೆ ಆಕೆ ಹೆಂಗೆ ತಡ್ಕೋಬೇಕು? ದಯವಿಟ್ಟು ಆಕೆ ಮೇಲೆ ಕರುಣೆ ತೋರಿಸು, ಆಕೆಗೆ ಒಳ್ಳೇದು ಮಾಡು. ರೇಖಾ, ಇಷ್ಟೊತ್ತಲ್ಲಿ ಬಂದು ಯಾಕೆ ಇಲ್ಲಿ ಕೂತಿದ್ದೆ? ಅದು ಈ ಕತ್ಲೆಯಲ್ಲಿ? ಜೀವನನೇ ಕತ್ಲಾದ್ಮೇಲೆ ನನಗೆ ಕತ್ಲೆ ಜೀವನ ತುಂಬ ಕಷ್ಟ ಅನ್ಸಲ್ಲ ಗಂಗಾ. ಅಭ್ಯಾಸ ಆಗೋಗಿದೆ. ಅದು ಸರಿ, ನೀವ್ಯಾಕೆ ಬೆಳಕು ತರಕ್ಕೆ ಹೋದ್ರಿ? ಕತ್ಲೆನೇ ಸಾಕಿತ್ತು. ರೇಖಾ, ನಿಮ್ಮ ಮನ್ಸಲ್ಲಿ ಎಷ್ಟು ನೋವಿದ್ದು ಅಂತ ನಂಗೆ ಅರ್ಥ ಆಗ್ತು. ಹಾಗಂತ ಹೀಗೆ ಕತ್ಲೆಯಲ್ಲಿ ಬಂದು ಕೂತ್ರೆ ದೂರ ಆಗೋದು ನಮ್ಮ ನೆರಳೇ ವಿನ ನಮ್ಮ ನೋವಲ್ಲ. ಜೀವನನ ಒಂದು ಸವಾಲಾಗಿ ತಗೊಳ್ಳವು, ಅನ್ಕೊಂಡಿದ್ದನ್ನ ಸಾಧಿಸಿ ತೋರ್ಸವು. ಯಾಕೆ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ, ನನ್ನ ಮನ್ಸಲ್ಲಿ ನೋವಿದೆ ಅಂತ ನೀವು ಹೇಗೆ ಹೇಳ್ತಿದ್ದೀರಾ? ಮನ್ಸಲ್ಲಿ ನೋವಿರೋ ಜನ ಮಾತ್ರ ಕತ್ತಲ್ನ ಪ್ರೀತಿಸೋದು ರೇಖಾ. ಇದಕ್ಕಿಂತ ಆಧಾರ ಇನ್ನೇನ್ ಬೇಕು? ಅದು ಅಲ್ದೆ ನಿಮ್ಮ ಮನ್ಸಲ್ಲಿ ಏನ್ ನೋವಿದ್ದು ಅಂತನೂ ನನಗೆ ಗೊತ್ತಿದ್ದು.